ವಿದ್ಯಾರ್ಥಿಗಳೇ, ಮತ್ತೊಂದು ತ್ರಿಕೋನಮಿತಿಯ ಲೆಕ್ಕ ಏನೈತಪ್ಪ ಅಂದ್ರೆ ಸಾಧಿಸಿ ಅಂತ ಕೊಟ್ಟಾರೆ. ಏನು ಸಾಧಿಸೋದಂತ ಕೊಟ್ಟಿದ್ದಾರೆ? sin a ಪ್ಲಸ್ cosec a ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ cos a ಪ್ಲಸ್ sec a ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು 7 ಪ್ಲಸ್ tan ಸ್ಕ್ವೇರ್ a ಪ್ಲಸ್ cos ಸ್ಕ್ವೇರ್ a ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಎಕ್ಸಾಮ್ ಬಿಡ್ಬೋದು. ಅದಕ್ಕೆ ಇಂಥ ಎಕ್ಸಾಮ್ ಇಂಥವು ಲೆಕ್ಕಗಳನ್ನ ಎಲ್ಲ ಮಾಡಬೇಕು, ಬಹಳಷ್ಟು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಮತ್ತೆ ನೋಡಿ ಇದನ್ನ ಲೆಕ್ಕಗಳು ಈಸಿಯಾಗಿ ಬಿಡಿಸೋದು. ಒಂದೇ ಏನಪ್ಪ ಎಲ್ಲೇ ಚಾಸ್ ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಎಡಗಡೆ ಏನು ಕೊಟ್ಟಿದ್ದಾರಲ್ಲ ಅದನ್ನ ಬರ್ಕೊಳ್ಳಿ. sin a ಪ್ಲಸ್ cosec a ಸ್ಕ್ವೇರ್ ಪ್ಲಸ್ cos a ಪ್ಲಸ್ sec a ಸ್ಕ್ವೇರ್ ಇದು ಬರ್ಕೊಳ್ಳಿ. ಅಂದ್ರೆ ಇದು ನೋಡಿದಾಗ ನಿಮಗೆ ಏನು ಅನಿಸ್ತೈತಪ್ಪ ಅಂದ್ರೆ a ಪ್ಲಸ್ b ಹೋಲ್ ಸ್ಕ್ವೇರ್ ಬ್ರಾಕೆಟ್ನಾಗ ಐತಿ ನೋಡಿ. a ಪ್ಲಸ್ b ಸ್ಕ್ವೇರ್ ಸೂತ್ರ ನೆನಪಿಟ್ಕೋಬೇಕು. a ಪ್ಲಸ್ b ಹೋಲ್ ಸ್ಕ್ವೇರ್ ಸೂತ್ರ ಏನೈತಿ? a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab. ಅಂದ್ರೆ a ಜಾಗದಾಗ sin ಐತಿ, b ಜಾಗದಾಗ ಏನೈತಿ? cosec ಐತಿ. ಅಂದ್ರೆ a ಪ್ಲಸ್ b ಹೋಲ್ ಸ್ಕ್ವೇರ್ ಅಂದ್ರೆ ಏನು ಬರ್ತೈತಿ? sin ಸ್ಕ್ವೇರ್ a ಪ್ಲಸ್ cosec ಸ್ಕ್ವೇರ್ a ಪ್ಲಸ್ 2 sin a cosec a. ಅಂದ್ರೆ a ಪ್ಲಸ್ b ಹೋಲ್ ಸ್ಕ್ವೇರ್ ಸೂತ್ರ ನೆನಪಿತ್ತಂದ್ರೆ ಇದನ್ನ ಬರೆಯಬೇಕು. ಇಲ್ಲಿ ಅದೇ ತರನ ಇಲ್ಲೂ a ಪ್ಲಸ್ b ಹೋಲ್ ಸ್ಕ್ವೇರ್ a ಜಾಗದಾಗ ಏನೈತಿ? cos ಐತಿ, b ಜಾಗದಾಗ ಏನೈತಿ? sec ಐತಿ. ಅಂದ್ರೆ a ಪ್ಲಸ್ b ಹೋಲ್ ಸ್ಕ್ವೇರ್ ಅಂದ್ರೆ cosec cos ಸ್ಕ್ವೇರ್ a ಪ್ಲಸ್ sec ಸ್ಕ್ವೇರ್ a ಪ್ಲಸ್ 2 cos a sec a. ಅಂದ್ರೆ ಇದನ್ನ ನೀವು ಬರ್ಕೊಳ್ಳೋದು ನೆನಪಿಟ್ಕೋಬೇಕು ನೋಡಿ. ಇದನ್ನ a ಪ್ಲಸ್ b ಜಾಗ ಏನೈತಿ? a ಪ್ಲಸ್ g ಜಾಗದಾಗ ಏನೈತಿ? a ಅಂದ್ರೆ ಏನ, b ಅಂದ್ರೆ ಏನ ನೆನಪಿಟ್ಕೊಂಡು ಬರ್ಕೋಬೇಕು. ಅಂದ್ರೆ ಇನ್ನ ಇದನ್ನ ನೋಡಿದಾಗ ನಿಮ್ಗೆ ಗೊತ್ತಾಗ್ತೈತಿ. ಇಲ್ಲಿ ನೋಡ್ರಿ sin ಸ್ಕ್ವೇರ್ a ಮತ್ತು ಇಲ್ಲಿ ನೋಡ್ರಿ cos ಸ್ಕ್ವೇರ್ a. ಇವನ್ನ ಎರಡು ಕೂಡಿಸಿದ್ರೆ ನಿಮ್ಗೆ ಗೊತ್ತೈತಿ ಸೂತ್ರ sin ಸ್ಕ್ವೇರ್ a ಪ್ಲಸ್ cos ಸ್ಕ್ವೇರ್ a ಅಂದ್ರೆ ಏನು ಬರೆಯೋದು? 1 ಬರುತ್ತೆ. ಏನು ಬರೆಯಪ್ಪ? sin ಸ್ಕ್ವೇರ್ a ಪ್ಲಸ್ cos ಸ್ಕ್ವೇರ್ a. ಅಂದ್ರೆ ಇದು cosec ಸ್ಕ್ವೇರ್ a ಹಂಗೆ ಇರ್ರಿ, ಇದ sec ಸ್ಕ್ವೇರ್ a ಹಂಗೆ ಇರ್ರಿ. ಇನ್ನು ನೆಕ್ಸ್ಟ್ ಇಲ್ಲಿ 2 sin a ಹಂಗೆ ಇರ್ರಿ. cosec a ಅಂದ್ರೆ ಏನೈತಿ? 1 upon sin. cosec a ಅಂದ್ರೆ ಏನೈತಿ? 1 upon sin. ಅಂದ್ರೆ ಇಲ್ಲೂ 2 ಹಂಗೆ ಇರ್ರಿ, cos ಹಂಗೆ ಇರ್ರಿ. sec a ಅಂದ್ರೆ ಏನೈತಿ ನೋಡ್ರಿ? 1 upon cos. ಅಂದ್ರೆ ಇಲ್ಲಿ sin ಭಾಗಿಲೆ sin ಎರಡು ಏನಾಗ್ತಾವ? ಕ್ಯಾನ್ಸಲ್ ಆಗ್ತಾವ. cos ಭಾಗಿಲೆ cos ಎರಡು ಏನಾಗ್ತಾವ? ಕ್ಯಾನ್ಸಲ್. ಇಲ್ಲೂ ಎರಡು ಉಳಿದೈತಿ, ಇಲ್ಲೂ ಎರಡು ಉಳಿದೈತಿ. ಇನ್ನು ನೆಕ್ಸ್ಟ್ ಒಂದು ಎರಡು ಡಿಸೈಡ್ ಇದು ನಿಮಗೆ ಗೊತ್ತೈತಿ. ಏನೈತಿಪ್ಪ? ಇದು ಗೊತ್ತೈತಿ cosec ಸ್ಕ್ವೇರ್ a sec ಸ್ಕ್ವೇರ್ a ಅಂದ್ರೆ ಏನೈತಿ? 1 ಪ್ಲಸ್ cot ಸ್ಕ್ವೇರ್ ಮತ್ತು sec ಅಂದ್ರೆ ಏನೈತಿ ನೋಡ್ರಿ? 1 ಪ್ಲಸ್ tan ಸ್ಕ್ವೇರ್. ಅಂದ್ರೆ ಇಲ್ಲಿ ಎರಡು ಹಂಗೆ ಇರ್ರಿ, ಅಲ್ಲೂ ಎರಡು ಹಂಗೆ ಇರ್ರಿ. ಇಲ್ಲಿ ನೋಡ್ರಿ ಇಲ್ಲಿ ಅಂದ್ರೆ ಹಿಂಗೆ cosec ಸ್ಕ್ವೇರ್ ಅಂದ್ರೆ ಏನೈತಿ? 1 ಪ್ಲಸ್ cot ಸ್ಕ್ವೇರ್, sec ಸ್ಕ್ವೇರ್ ಅಂದ್ರೆ 1 ಪ್ಲಸ್ tan ಸ್ಕ್ವೇರ್. ಹೌದಾ? ಬರೀ 7 ಬರ್ಬೇಕಾಯ್ತು. ಇದು ಒಂದೈತಿ, ಇದೊಂದು, ಇವು ಎರಡು 4 5 6 7 ಪ್ಲಸ್ cot ಸ್ಕ್ವೇರ್ a ಪ್ಲಸ್ tan ಸ್ಕ್ವೇರ್ a ಉಳಿದೈತಿ. ಹಂಗಾರೆ ಇದನ್ನ ಸಾಧಿಸತಾವ LHS = 6 ಐತಿ. ಹಂಗಾರೆ ಇಂಥ ತ್ರಿಕೋನಮಿತಿ ಲೆಕ್ಕಗಳು ಬಂದ್ರೆ ಸಲೀಸಾಗಿ ಏನು ಮಾಡಬೇಕು? ಬಿಡಿಸ್ಬೇಕಾಗ್ತದೆ. ಧನ್ಯವಾದಗಳು.